ತಗೊಂಡಿರುವಂತಹ ಸಾಮಗ್ರಿಗಳು. ಇದಕ್ಕೆ ಮೊಸರು, ಮೈದಾ ಹಿಟ್ಟು, ಸೋಡಾ, ಉಪ್ಪು, ಸಕ್ಕರೆ ಪುಡಿ ಮಾಡಿಟ್ಟಿದ್ದೀನಿ. ಆಮೇಲೆ ಎಣ್ಣೆ ಅಷ್ಟೇ. ಇದರಲ್ಲಿ ಒಂದು 4-5 ಟೈಪ್ ಮಾಡ್ಬೋದು. ಇವಾಗ ನಾನು ಸಿಂಪಲ್ ಆಗಿರೋದೊಂದು ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿರೋದು. ಓಕೆ, ನೋಡೋಣ. ಸಿಂಪಲ್ ಅಂಡ್ ಟೇಸ್ಟಿ ಫುಡ್. ಈಗ ಏನ್ ಮಾಡ್ತೀರಾ? ಇವಾಗ ಇದು ಕೊಡಿ, ಬಾಂಡ್ಲಿ ಕೊಡಿ, ಒಂದು ಬಟ್ಲು ಕೊಡಿ, ಆಮೇಲೆ ಮೈದಾ ಹಿಟ್ಟು ಕೊಡಿ. ಮೈದಾ ಹಿಟ್ಟು. ಈಗ ಪೂರ್ಣಿಮಾ, ನಿಮ್ ಕಡೆ ಎಲ್ಲ ಸ್ಟವ್ ಆನ್ ಮಾಡ್ಬಿಟ್ಟು ಅಡಿಗೆ ಮಾಡಲ್ವಾ? ಅಭ್ಯಾಸ ಇಲ್ಲ? ಮಾಡ್ತೀನಿ. ಸ್ವಲ್ಪ ಅದು ಮ್ಯಾರಿನೇಟ್ ಆಗಿದ್ದಲ್ಲ, ಇದಕ್ಕೆ ಹಾಫ್ ಅನ್ ಅವರ್ ಇಡ್ಬೇಕಾಗತ್ತೆ. ಅದಕ್ಕೆ ನಾನು ಇದಾಗೋರ್ಗು ಇದು ಮಾಡಿಟ್ ಆದ್ಮೇಲೆ ಸ್ವಲ್ಪ ಕಾಯೋರ್ಗು ಅದು ಮ್ಯಾರಿನೇಟ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ನಾನು ಇದು ಮಾಡಾದ್ಮೇಲೆ ಮಾಡೋಣ ಅಂತ. ನಾನೆಲ್ಲ ಮರ್ತ್ ಹೋಗ್ಬಿಟ್ರಿ ಸ್ಟವ್ ಆನ್ ಮಾಡೋದು. ಇಲ್ಲ ಇನ್ನು ಹಾಫ್ ಅನ್ ಅವರ್ ಇಟ್ಟರಂತೂ ತುಂಬಾ ಚೆನ್ನಾಗುತ್ತೆ. ತುಂಬಾ ದೊಡ್ಡ ಉಬ್ಬತ್ತದು. ಹಾಗಾಗಿ ಇವಾಗ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಸೋಡಾ ಕೊಡಿ. ಎಲ್ಲ ವೈಟ್. ಹೌದು. ಯಾವ್ದು ಸೋಡಾ, ಯಾವ್ದು ಉಪ್ಪು? ಮೊಸರು ಕೊಡಿ. ಮೊಸರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹೌದು. ಈಗ ಸ್ಟವ್ ಆನ್ ಮಾಡ್ಲಾ? ಮಾಡಿ. ಪೂರ್ಣಿಮಾ ಏನ್ ಮಾಡ್ತೀರಾ? ನಾನು ಹೌಸ್ ವೈಫ್. ಎಷ್ಟು ವರ್ಷ ಆಯ್ತು ಮದುವೆಗೆ? ಮದುವೆ 10 years ಆಯ್ತು ನಂದು. 10 years. ಓಕೆ, ಗೊತ್ತೇ ಆಗಲ್ಲ. ಮತ್ತೆ ಅತ್ತೆ ಮಾವ ಎಲ್ಲ ಒಟ್ಟಿಗೆ ಇದ್ದೀರಾ? ಇಲ್ಲ, ನಾನು ನಮ್ಮ ಹಸ್ಬೆಂಡ್, ನನ್ನ ಮಗಳು ಹೆಸರು ಸಂಜನಾ ಅಂತ. 3rd standard ಓದ್ತಿದ್ದಾಳು. ಓಕೆ. ಅವ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಅವ್ಳಿಗೆ ನಮ್ಮ ಹಸ್ಬೆಂಡ್ ತುಂಬಾ ಇಷ್ಟ. ಹಸ್ಬೆಂಡ್ಗೂ ಇಷ್ಟ. ನಿಮ್ಗೆ ಯಾವ್ದು ಇಷ್ಟ ಉಡುಪಿ ಅಡಿಗೆ? ಉಡುಪಿ ಅಡಿಗೆ ಸಾಧಾರಣ ಎಲ್ಲ ಟೇಸ್ಟ್ ಆಗಿರುತ್ತೆ. ಉಡುಪಿ ಕಡೆ ಹೋದ್ರೆ ಎಸ್ಪೆಷಲಿ ಇದಕ್ಕೆ ನಾವು ಚೆನ್ನಾಗಿ ತಿನ್ಬೇಕಂತಾನೆ ಹೋಗ್ತಾರೆ ಎಲ್ಲರೂ. ನಮ್ಮ ಅಮ್ಮನ ಮನೆಯಾಗ್ಲಿ ಎಲ್ಲ ಹೋಗ್ಬೇಕಾದ್ರೆ, ಉಡುಪಿಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ಈ ಸಲ ಹೋಗ್ತಿದೀರ, ಚೆನ್ನಾಗಿ ತಿನ್ಕೊಂಡ್ ಬೇಡ ಅಂತ ಹೇಳ್ತಾ ಇರ್ತಾರೆ. ಫಸ್ಟ್ ಮಾತು ಬರೋದು ಊಟ ಮಾಡ್ಬೇಕು, ಕೃಷ್ಣ ಮಠ ಆಮೇಲೆ ಅಂತಾರೆ. ಇವಾಗ ಸಕ್ಕರೆ ಪುಡಿ ಕೊಡಿ. ಇವಾಗ ಸಕ್ಕರೆ ಹಾಕೋದು ಆಕ್ಚುಲಿ ಅದು ಕರಿಯೋಕೆ ಸ್ವಲ್ಪ ಹೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಸಕ್ಕರೆ ಪುಡಿ ಮಾಡ್ಕೊಂಡ್ಬಂದಿದ್ದೀನಿ. ಇಲ್ಲಾಂದ್ರೆ ಸಕ್ಕರೆ ಡೈರೆಕ್ಟ್. ಹೌದು. ಸ್ವಲ್ಪ ಉಪ್ಪು. ಇದಕ್ಕೊಂಚೂರು ಉಪ್ಪು ಹಾಕ್ತೀರಾ? ಅಂದ್ರೆ ಒಂಚೂರು ಟೇಸ್ಟ್ ಚೇಂಜ್ ಆಗುತ್ತಲ್ಲ. ಸ್ವೀಟ್ ಅಲ್ಲ ಇದು, ಒಂಥರ ಇದೇ ತರನೇ. ಅದಕ್ಕೆ ಸ್ವಲ್ಪ ಸಿಹಿ ಬಂದ್ರೆ, ಸ್ವಲ್ಪ ಸಪ್ಪೆಗಿಂತ ಸ್ವಲ್ಪ ಸ್ವೀಟ್ ಬಂದ್ರೆ ಅದಕ್ಕೆ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ ಸಕ್ಕರೆ ಹಾಕಿದ್ದೀನಿ. ಇದಕ್ಕೆ ನೀರ್ ಹಾಕಲ್ಲ, ಮೊಸರಲ್ಲೇ ಹಾಕ್ಬೇಕು. ನೀರಲ್ಲಿ ನೀವು ಮಿಕ್ಸ್ ಮಾಡೋದಿದ್ರೆ 1 hour ಮುಂಚೆ ಮಾಡ್ಬೇಕಾಗತ್ತೆ. 1 hour. ಇವಾಗ ನಮ್ಗೆ ಫಸ್ಟ್ ನಮ್ದು ಇದಿದ್ರೆ ಪ್ರಿಪರೇಷನ್ ಮಾಡ್ಕೋಬೇಕು ಅಂತ ಯಾರು ಸಾಯಂಕಾಲ ಗೆಸ್ಟ್ ಬರ್ತಾರೆ ಅಂತ ತಿಳ್ಕೊಂಡ್ರೆ ನಾವೆಲ್ಲ ಮಧ್ಯಾಹ್ನ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಸಾಯಂಕಾಲಕ್ಕೆ ಮಾಡಕ್ಕೆ ಚೆನ್ನಾಗಿರುತ್ತೆ. ವಿತೌಟ್ ಸೋಡಾ ಮಾಡ್ಬೋದು, ವಿತೌಟ್ ಮೊಸರು ಹಾಕಿ ಹೀಗೆ ಮಾಡ್ಬೋದು. ಇದಕ್ಕೆ ಹಸಿಮೆಣಸಿನಕಾಯಿ, ಕರಿಬೇವು ಎಲ್ಲ ಹಾಕಿ ಆ ತರ ಮಸಾಲಾ ತರ ಮಾಡ್ಬೋದು. ಉದ್ದಿನ ಹಿಟ್ಟು ಹಾಕಿ ಸಹಿತ ಮಾಡ್ಬೋದು. ಎಷ್ಟೊಂದು ವೆರೈಟೀಸ್ ಅಲ್ಲ, ತುಂಬಾನೇ ವೆರೈಟೀಸ್. ಅದು ಉಡುಪಿ ಸೈಡ್ ಎಲ್ಲ ಹಾಗೆ. ಇವಾಗ ಒಂದ್ ಹೋಟ್ಲ ಸಿಗೋತರ ಇನ್ನೊಂದ್ ಹೋಟ್ಲ ಸಿಗಲ್ಲ ನಿಮ್ಗೆ. ಅಲ್ಲಿನ ಟೇಸ್ಟೇ ಬರುತ್ತೆ, ಇಲ್ಲಿನ ಟೇಸ್ಟೇ ಬರುತ್ತೆ. ಒಬ್ರು ಕೊಬ್ಬರಿ ಎಣ್ಣೆ ಮಾಡಿರ್ತಾರೆ, ಒಬ್ರು ಹೀಗೆ ರಿಫೈಂಡ್ ಎಲ್ಲ ಮಾಡಿರ್ತಾರೆ. ಹಾಗಾಗಿ ನಿಮ್ಗೇನ್ ಇಷ್ಟ ಉಡುಪಿಯಲ್ಲಿ? ಉಡುಪಿನ ಕೃಷ್ಣ ಮಠ ತುಂಬಾ ಇಷ್ಟ ಆಗುತ್ತೆ ನನಗೆ. ಯಾಕೆ ಇಷ್ಟ ಅದು? ಯಾಕೆ ಇಷ್ಟ ಅಂತ ದೇವ್ರ ಭಕ್ತಿ ಜಾಸ್ತಿ ಇತ್ತು ನಂಗೆ ತುಂಬಾ. ಅದು ಕೃಷ್ಣ ಮಠ, ಅಲ್ಲಿ ಕೃಷ್ಣ ನೋಡಕ್ಕೆ ಈ ಹಬ್ಬ ಹರಿದಿನಗಳೆಲ್ಲ ಅದೆಲ್ಲ ವಜ್ರದ ಕಿರೀಟ ಸಮೇತ ಎಲ್ಲ ಅಲಂಕಾರ ಮಾಡಿಟ್ಟಿದ್ದಾರೆ. ಅದಂತೂ ನೋಡಕ್ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಅಷ್ಟು ಕ್ರೌಡ್ ಇದ್ರು ಕೂಡ ಹೌದು, ಎಲ್ಲೆಲ್ಲಿಂದನೋ ಬರ್ತಾರೆ ಜನಗಳು ದರ್ಶನ ಮಾಡೋದಕ್ಕೆ. ಅಷ್ಟು ಕ್ರೌಡ್ ನಲ್ಲಿ ನಿಂತು ಹೌದು, ಆ ರಥ ಬೀದಿನಲ್ಲಿ ಆ ತೇರು ಹೋಗೋದು ಅದೆಲ್ಲ ನೋಡಕ್ಕಂತ ತುಂಬಾನೇ ನೋಡಿದ ತಕ್ಷಣ ನಾವು ಬೇರೆ ಊರಿಗೆ ಬಂದಿದೆ ಅಂತ ಗೊತ್ತಾಗ್ಬಿಡುತ್ತೆ. ಇವಾಗ ಬೆಂಗಳೂರಿಂದ ಬಂದವ್ರಿಗಂತ ಏನ್ ತುಂಬಾನೇ ಸಂತೋಷ ಆಗ್ಬಿಡುತ್ತೆ. ಅವ್ರ ತೇರಿಗಿರೋನ ಅಷ್ಟು ಜಾಸ್ತಿ ನೋಡಲ್ಲ, ಎಲ್ಲೋ ಅಪರೂಪಕ್ಕೆ ಒಂದ್ಸಲ ನೋಡಿರ್ತಾರೆ. ಈ ತೇರುಗಳು, ಆನೆಗಳು ಎಲ್ಲ ನೋಡೋದು ಆ ರಥಬೀದಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದ್ಸಲ ರೌಂಡ್ ಹೊಡ್ಕೊಂಡ್ ಬಂದ್ರೆ ಸಾಕು, ತುಂಬಾನೇ ಸಂತೋಷ ಆಗುತ್ತೆ ಅವಾಗ. ನಾವು ಕಾರ್ತಿಕ್ ಮಾಸಲ್ಲಂತೂ ಜಾಸ್ತಿಯಾಗಿ ಅಲ್ಲಿ ದೀಪ ಎಲ್ಲ ಹಚ್ತೀವಿ ಅಲ್ಲಿ.
ಅಲ್ಲಿ ಕಾರ್ತಿಕ್ ಮಾಸನ ಅಂದ್ರೆ ಜಾಸ್ತಿ ಹಾ, ಕಾರ್ತಿಕ್ ಅಂದ್ರೆ ಅವಾಗ ಅವಾಗ ಅಲ್ಲಿ ಚತುರ್ದಶಿನಲ್ಲಿ ಎಲ್ಲ ದೀಪ ಇಡ್ತಾರೆ, ಅದೆಲ್ಲ చాలా ದೀಪ ಇಡ್ತಾರೆ. ಅದನ್ನೆಲ್ಲ ನಾವು ಹಚ್ಚಕ್ಕಂತ ಹೋಗ್ತೀವಿ. ಅಲ್ಲಿ ಒಂದ್ ವರ್ಷ ತುಂಬಾ 365 ಬತ್ತಿ ಅಂತ ಚತುರ್ದಶಿದೆಲ್ಲ ಹಚ್ಚಿಸ್ತಾರೆ. ಅದು ಎಲ್ಲಾರು ಬಂದ್ ಹಚ್ಚಿದ್ದಾರೆ. ಅದೇ ನಾವೇ ಮನೇಲಿ ಮಾಡ್ಕೊಂಡು ಹೋಗಿ ನಾವೇ ಮಾಡ್ತೀವಿ. ಅಲ್ಲೂ ಕೊಡ್ತಾರೆ ಬೇಕಾರೆ, ಇಲ್ಲಾಂದ್ರೆ ನಾವೇ ಅಲ್ಲಿ ಹೋಗಿ ನಮ್ದೇ ಬತ್ತಿ ನಮ್ಮ ಮನ್ಸಿಗೆ ಸಮಾಧಾನ ಅಂದ್ರೆ ಮನೇಲಿ ಮಾಡ್ಕೊಂಡು ಹೋಗ್ಬೋದು. ದೀಪ ಹಚ್ಚೋದು. ಹೌದು ಹೌದು. ಒಂದ್ ಬೌಲ್ ನಲ್ಲಿ ನೀರ್ ಹಾಕ್ಬಿಡ್ತೀರಾ? ಒಂದ್ ಬೌಲ್ ಅಲ್ಲಿ ನೀರ್ ಹಾಕ್ಬಿಡ್ಬೇಕಾ? ಸಾಕ ಇಷ್ಟು? ಹಾ ಸಾಕು. ನೀವ್ ಯಾವತ್ತ ಉಡುಪಿಗೆ ಹೋಗಿದ್ದೀರಾ? ಉಡುಪಿಗೆ ಹೋಗಿದ್ದೀನಿ, ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ ಅಂತ. ಕೈಯಲ್ಲೇ ಹಾಕ್ಬೇಕಾ ಅದನ್ನ? ಹೌದು. ಮನೇಲಿ ಯಾವಾಗ ಯಾವಾಗ ಮಾಡ್ತಾ ಇರ್ತೀರಾ ಇದು? ಇದು ಸಾಮಾನ್ಯವಾಗಿ ನಮ್ ಆದ್ಮೇಲೆ ಬರ್ತಾ ಇರ್ತಾರೆ ಅವ್ರು. ನಂದು ಸ್ವಲ್ಪ ಫುಡ್ ಇಷ್ಟ ಆಗತ್ತೆ ಅವ್ರಿಗೆ. ನಾನು ಸಾಯಂಕಾಲ ಬರ್ತಾರೆ ಅಂತ ಕೂಡ ನಾನು ಇದನ್ನ ಮಾಡ್ತೀನಿ. ಅಂಡ್ ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸ್. ಹೌದು, ಬೇಗ ಆಗ್ಬಿಡುತ್ತೆ. ನೀವ್ ಹೇಳ್ದಾಗೆ ಅದನ್ನ ಮುಂಚೆನೆ ಅವ್ರು ಬರೋದ್ ಗೊತ್ತಾದ್ರೆ ಹೌದು ಮಾಡಿ ನೆನ್ಸಕ್ ಇಟ್ಬಿಡ್ಬೋದು ಅಲ್ವಾ? ಒಂದ್ 1 hour ಅಥವಾ 2 hours. ಹೌದು. ಚೆನ್ನಾಗಿ ಉಬ್ಬಿದಲ್ಲ ಇದು? ಹೌದು. ಮೊಸರು ಹಾಕೋದ್ರಿಂದ ಸೋಡಾ ಹಾಕೋದ್ರಿಂದ ಉಬ್ಬತ್ತೆ. ಕಲರ್ ಇಷ್ಟು ಚೇಂಜ್ ಆಗ್ಬೇಕಾ? ಹೌದು. ಇವಾಗ ಆಗಿದೆ, ಪ್ಲೇಟ್ ಕೊಡಿ ಒಂದು. ಸೊ ಇಷ್ಟು ಗೋಲ್ಡನ್ ಬ್ರೌನ್ ಆದ್ರೆ ಸಾಕ? ಹಾ ಸಾಕು. ಒಂದಕ್ಕೊಂದು ಅಂಟ್ಕೊಳ್ಳುತ್ತಲ್ಲ ಇದು? ಹಾ, ಮೊಸರು ಹಾಕಿರೋದ್ರಿಂದ ಸ್ವಲ್ಪ ಅದು ಸಾಫ್ಟ್ ಆಗಿ ಬರುತ್ತಲ್ವಾ, ಅವಾಗ ಒಂದಕ್ಕೊಂದು ಇದಾಗತ್ತೆ. ಸೊ ಇಲ್ಲಾಂದ್ರೆ ನಾವು ಹಾಕಿ ಒಂದ್ ಸ್ವಲ್ಪ ಹೊದ್ಬಿಟ್ಟು ನೆಕ್ಸ್ಟ್ ಹಾಕ್ಬೇಕು, ಅವಾಗ ಅಂಟಲ್ಲ. ಹೌದು. ಸರ್ವ್ ಪ್ಲೇಟ್ ಕೊಡಿ. ಯಾರು ಮಾಡಿದ್ದು ಈ ಟಿವಿ? ನೀವೇನಾ? ಹಾ, ನಾನು ಮಾಡಿದ್ದು. ಚೆನ್ನಾಗಿದೆ. ನಿಮ್ಗೋಸ್ಕರ ಗೋಳಿ ಬಜೆ ರೆಡಿ ಆಗಿದೆ. ಓಕೆ, ಸೊ ನನ್ಗೋಸ್ಕರ ಮಾಡ್ಕೊಟ್ಟಿದ್ದೀರಾ ಗೋಳಿ ಬಜೆ ಅಲ್ಲ ಇದು? ನೋಡಿದ್ರಲ್ಲ, ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸ್, ಬಹಳ ಬೇಗ ಮಾಡುವಂತದ್ದು. ಸೊ ವೈ ನಾಟ್ ವಿ ಕ್ಯಾನ್ ಟ್ರೈ ದಸ್. ನಾನಂತೂ ಇವತ್ತೇ ಮನೆಗೆ ಹೋಗಿ ಟ್ರೈ ಮಾಡ್ತೀನಿ. ಇದನ್ನ ಚಟ್ನಿ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ. ಇದು ಚಟ್ನಿ ಕಾಂಬಿನೇಷನ್ ಅಥವಾ ಸಾಂಬಾರ್. ಓಕೆ, ಸೊ ಉಪ್ಪು ಸಿಹಿ ಎಲ್ಲಾ ಮಿಕ್ಸ್ಚರ್ ಮಸ್ತ್ ಆಗಿರುತ್ತೆ, ಟ್ರೈ ಮಾಡಿ. ಎನಿವೆ ಪೂರ್ಣಿಮಾ, ನೆಕ್ಸ್ಟ್ ರೆಸಿಪಿ ಏನ್ ಮಾಡ್ತಿದ್ದೀರಾ? ನಾನು